ಯಾರು ಎಲ್ಲ ಹಿರಿಯ ಕಲಾವಿದರು ಒಂದು ವೇದಿಕೆ ಮೇಲೆ ಇದೆಷ್ಟೋ ಸಲ ನಾವು ಬಂದಿದ್ದೀವಿ, ಹೋರಾಟಕ್ಕೆ ಬಂದಿದ್ದೀವಿ, ಮಹದಾಯಿ ಹುಬ್ಬಳ್ಳಿಗೆ ಬಂದಿದ್ದೀವಿ, ಹುಬ್ಬಳ್ಳಿಗೆ ಬಂದಿದ್ದೀವಿ, ಎಲ್ಲರೂ ಬಂದಿದ್ದೀವಿ. ದರ್ಶನ್ ಅವ್ರು ಬಂದಿದ್ರು, ಸುದೀಪ್ ಅವ್ರು ಬಂದಿದ್ರು, ಉಪೇಂದ್ರ ಅವ್ರು ಬಂದಿದ್ರು, ಶಿವಣ್ಣ ಅವ್ರು ಬಂದಿದ್ರು, ಪುನೀತ್ ಅವ್ರು ಬಂದಿದ್ರು, ರವಿಚಂದ್ರನ್ ಸರ್ ಬಂದಿದ್ರು, ಅಂಬರೀಷ್ ಅಣ್ಣ ಬಂದಿದ್ರು, ಎಲ್ಲರೂ ಬಂದಿದ್ರು. ಮಂಡ್ಯ ರೈತರ ವಿಚಾರವಾಗಿ ಎಲ್ಲಾ ಚಾನೆಲ್ಗಳು ಎಲ್ಲಾ ಮಾಧ್ಯಮದವರು ಸುದ್ದಿ ಮಾಡಿದೀವಿ. ಅದೇ ಹೇಳ್ತಿದೀವಿ ಸರ್, ನೀವು ಸುದ್ದಿ ಮಾಡ್ತಾ ಇದ್ದೀರಾ ಸರ್, ಸುದ್ದಿ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ಸುದ್ದಿ ಅಂತಂದ್ರೆ ನಾವೇನೋ ಸುದ್ದಿ ಕ್ರಿಯೇಟ್ ಮಾಡ್ತಾ ಇದೀವಿ ಅಂತಲ್ಲ, ಅಲ್ಲಿನ ಜನರ ರೈತರ ಸಮಸ್ಯೆಗಳನ್ನು ನಾವು ತೋರಿಸಿದ್ವಿ, ಎಲ್ಲರೂ ತೋರಿಸಿದೀವಿ. ಸಿಂಗಲ್ ಮೀಡಿಯಾ ಬಗ್ಗೆ ಅಲ್ಲ, ನೀವು ಟಾರ್ಗೆಟ್ ಮಾಡಿ ಹೇಳುವಂತದ್ದು ಸಿಂಗಲ್ ಮೀಡಿಯಾ ವಿಡಿಯೋಗಳನ್ನು ಕಳಿಸುವಂತದ್ದು. ನಾನೀಗಲೇ ಹೇಳ್ತಾ ಇದ್ದೀರಾ, ಬನ್ನಿ ಪ್ರೈಮ್ ಟೈಮ್ ಅಲ್ಲಿ ಎಷ್ಟು ದಿನ ಬರ್ತಿರೋ ಬನ್ನಿ. ಅಲ್ಲೇ ಈಗ ನಿಮಗೆ ನಾನು ಹೇಳ್ತೀರಾ, ನಾನು ರೆಡಿ. ಈಗ ರೆಡಿ ಅಂತ ಇದ್ದೀರಾ, ನೀವು ಯಾಕೆ ಬರ್ತಿಲ್ಲ? ಒಂದೇ ಒಂದು ನಿಮಿಷ, ನಿಮ್ಗೆ ಅರ್ಥನೇ ಆಗ್ತಿಲ್ವಲ್ಲ ಸರ್? ಅರ್ಥ ಆಗ್ತಿದೆ ಸರ್, ನಿಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಈಗ ನಾನೊಂದು ಹೇಳ ನಿಮ್ಗೆ, ನಾನು ನಿಮ್ಮ ಇದಕ್ಕೆ ಬರ್ತೀನಿ, ಆವಾಗ ಎಲ್ರಿಗೂ ಇದಾಗುತ್ತಾ, ಅದು ರೀಚ್ ಆಗುತ್ತಾ? ಎಲ್ಲರೂ ಒಟ್ಟಿಗೆ ಇದ್ರೆ ಪರ್ಟಿಕ್ಯುಲರ್ ಎಷ್ಟು ಹೇಳೋದಕ್ಕೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಪರ್ಟಿಕ್ಯುಲರ್ ನೀವೇ ಆಹ್ವಾನ ಕೊಟ್ಟಿದ್ದಲ್ಲ ಸರ್ ನನಗೆ? ನಾವು ಈಗ ಆಹ್ವಾನ ಕೊಡ್ತೇವೆ ಬನ್ನಿ ಅಂತ. ಅಲ್ಲ ಸರ್, ರಂಗನಾಥ್ ಸರ್ ಹತ್ರ ನಾನು ಮಾತಾಡಿದ್ನಲ್ಲ ಸರ್, ನಾವ್ ಈಗ ಹೇಳ್ತಾ ಇದ್ದೀವಿ ಬನ್ನಿ, ಈಗ್ಲೂ ಪ್ರೈಮ್ ಟೈಮ್ ಅಲ್ಲಿ ನಿಮ್ಮನ್ನು ಕೂರಿಸ್ತೀವಿ ಬನ್ನಿ. ಅಲ್ಲ ನಿಮ್ಗೆ ಪ್ರಶ್ನೆ ಅರ್ಥ ಆಗ್ತಿಲ್ವಾ? ನಾನು ಹೇಳ್ತಾ ಇದ್ದೀನಿ ಸರ್, ನೀವು ಬರೀ ಫೋನ್ ಅಲ್ಲಿ ಮಾತಾಡ್ಬಿಟ್ರು ಬನ್ನಿ. ಅವತ್ತು ಕೂಡ ನಾನು ವೇದಿಕೆ ಫಿಕ್ಸ್ ಮಾಡಿದ್ರೆ ಬರೋದಕ್ಕೆ ನಿಮ್ಗೆ ಏನ್ ಸರ್ ಪ್ರಾಬ್ಲಮ್? ಫಿಕ್ಸ್ ಮಾಡಿದ್ರೆ ಬರೋದಕ್ಕೆ ಏನು ಸಮಸ್ಯೆ ಇಲ್ಲ. ಫಸ್ಟ್ ನೀವು ಹೇಳಿದ್ರು ರೈತರ ಸಮಸ್ಯೆ ಚರ್ಚೆಗೆ ನಾನು ರೆಡಿ ಅಂತ. ಚರ್ಚೆ ಅಲ್ಲ, ಕಾರ್ಯಕ್ರಮಕ್ಕೆ ಚರ್ಚೆ ದಿನ ಮಾಡ್ತೀವಿ ಸರ್. ಇದೆ ಡಿಫರೆನ್ಸ್ ಇದೆ. ಚರ್ಚೆ ಬೇರೆ, ಕಾರ್ಯಕ್ರಮ ಬೇರೆ. ಚರ್ಚೆ ಒಂದು ದಿನ ಚರ್ಚೆ ನಡೆಯುತ್ತೆ, ಕಾರ್ಯಕ್ರಮ ನಾನು ಹೇಳ್ತಾ ಇರೋ ಅವೇರ್ನೆಸ್ ಏನೇನ್ ಸ್ಕೀಮ್ಗಳಿದೆ, ಏನೇನ್ ಇದಿದೆ ಅದನ್ನೆಲ್ಲ ಶೂಟ್ ಮಾಡಿ ನಾವು ಅದನ್ನ ಆಡ್ಸ್ ತರ ಮಾಡಿ ಪ್ರಮೋಟ್ ಮಾಡ್ಬೇಕು. ಅದು ಚರ್ಚೆ ಆಗಲ್ಲ, ಅದು ಪ್ರೋಗ್ರಾಮ್ ಆಗುತ್ತೆ. ಅಲ್ಟಿಮೇಟ್ ಎಲ್ಲ ವಿಷಯ ಜನಕ್ಕೆ ರೀಚ್ ಆಗಬೇಕು ಅನ್ನೋದು ಅಷ್ಟೇ ಅಲ್ವಾ? ಹೌದು, ಅಷ್ಟೇ ಅಲ್ವಾ? ಕರೆಕ್ಟ್ ತಾನೆ. ಫಸ್ಟ್ ಒಂದು ಸವಾಲ್ ಕೊಟ್ರಿ, ಬರ್ತೀನಿ ಕಾರ್ಯಕ್ರಮ ಮಾಡಿ ರೈತರ ಪರವಾಗಿ ನಾವು ರೆಡಿ ಇದೀವಿ ಅಂತ ಆಹ್ವಾನ ಕೊಟ್ಟಿ ಬರ್ಬೇಕಾಗಿತ್ತು. ಅಲ್ಲ ಇವಾಗ ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ಳಿ, ಆ ಸ್ಟೇಜ್ ದಾಟಿ ನೀವೆಲ್ಲರೂ ರೆಡಿ ಇದ್ದೀರಾ, ಕರೆಕ್ಟ್. ಬಟ್ ವೈ ನಾಟ್ ಅಂಡರ್ ಒನ್ ಪ್ಲಾಟ್ಫಾರ್ಮ್? ನಾನು ಹೇಗೆ ಕೇಳಿದೆ, ರಂಗನಾಥ್ ಸರ್ ಬರಬೇಕು, ಎಲ್ಲ ಹಿರಿಯರು ಬರಬೇಕು, ಒಂದು ವೇದಿಕೆಯಲ್ಲಿ ನೀವೆಲ್ಲ ಸೇರಿದ್ರೆ 5 ನಿಮಿಷಕ್ಕೆ ಸಾಲ್ವ್ ಮಾಡ್ತೀರಾ, ಅಷ್ಟು ಕೆಪಾಸಿಟಿ ಇರೋರು ನೀವು. ಕಳಿಸ್ತೀವಿ ಸರ್, ಒಂದು ಒಳ್ಳೆ ವಿಭಾಗ ಹೋಗ್ಲಿ, ನೀವೆಲ್ಲರೂ ಹೊಡಿಲಿ. ಯಾಕೆ ಬರೋಣ, ನಾವೆಲ್ಲ ಮಾಧ್ಯಮ ಒಟ್ಟಿಗೆ ಬರ್ತಾ ಇದೀವಿ, ಚಿತ್ರರಂಗ ಯಾಕೆ ಬರೋಣ ಅಂತ. ವಾಟ್ ಆರ್ ಯು ಟ್ರೈಂಗ್ ಟು ಪ್ರೂವ್? ಅವ್ರು ಬರಲ್ಲ ಅಂತಿದ್ರೆ ಬರ್ಬೇಕು ಅನ್ನೋ ಆಸೆ ಇದೆಯಾ? ನಾನ್ ಸವಾಲ್ ಮಾಡ್ತಿದ್ದೀನಿ, ಬರಲ್ಲ ಬನ್ನಿ ಅಂತ. ನೀವು ಬರಲ್ಲ ಅಂತ ಗೊತ್ತು ನನಗೆ, ನಾನು ಬರ್ತೀನಿ. ಈಗ ನನ್ನ ನಿಮ್ಮ ನಡುವೆ ಆಗುತ್ತೆ, ಒಂದು ನಿಮಿಷ, ನನ್ನ ಮಾಧ್ಯಮದ ನಡುವೆ ನಾನ್ ಮಾತಾಡ್ತಾ ಇದ್ದೀನಿ. ಇದು ನನ್ನ ವೈಯಕ್ತಿಕ ನಿರ್ಧಾರ. ನನ್ನ ಲೈಫ್ ನ ನಾನು ಡೆಡಿಕೇಟ್ ಮಾಡಕ್ ನಾನು ರೆಡಿ ಇದ್ದೀನಿ. ಇನ್ನೊಬ್ಬರು ಡೆಡಿಕೇಟ್ ಮಾಡಿ ನಾನು ಕೇಳಕ್ಕಾಗಲ್ಲ, ಬಟ್ ಮಾಧ್ಯಮನ ನಾನು ಕೇಳ್ತೀನಿ. ಬಿಕಾಸ್ ನೀವು ಡೆಡಿಕೇಟ್ ಮಾಡ್ತಾ ಇದ್ದೀರಾ ಲೈಫ್ ನ, ಒಂದ್ ಪ್ಲಾಟ್ಫಾರ್ಮ್ ಬನ್ನಿ, ನಾನು ಕೇಳ್ತೀನಿ. ಬೇರೆಯವ್ರ ಕತೆ ನಾವು ಮಾತಾಡಕ್ಕಾಗಲ್ಲ, ನಾವು ಬೇರೆಯವ್ರು ಅವ್ರವ್ರ ಅನುಸಾರವಾಗಿ ಅವ್ರು ಮಾಡ್ತಾ ಇದಾರೆ ಸರ್. ರೈತರ ಪರವಾಗಿ ಬಂದಾಗ ಅವ್ರು ಏನೇನ್ ಮಾಡ್ಬೇಕು. ಈಗ ಇಷ್ಟು ವರ್ಷ ನಿಮ್ ಕಾರ್ಯಕ್ರಮಗಳಲ್ಲಿ ನಾನ್ ಬಂದಿದ್ದೀನಲ್ವಾ, ಒಂದೇ ಒಂದ್ ನಾನ್ ಕರಿತಾ ಇದ್ದೀನಿ, ಎಲ್ರು ಬಂದ್ರಪ್ಪ ಸರ್. ಎಲ್ಲರೂ ನೀವು ಒಟ್ಟಿಗೆ ಬಂದಿದ್ದೀರಾ ಸರ್? ನಾನ್ ಕರಿತಾ ಇದ್ದೀನಿ ಸರ್, ನಿಮ್ ಎಲ್ಲರಿಗೂ ನಾನು ಒಟ್ಟಿಗೆ ಒಂದ್ ಜಾಗಕ್ಕೆ ಮಾತ್ರ ಬರಕ್ ಸಾಧ್ಯ. ಈಗ ಒಂದ್ ಕೆಲಸ ಮಾಡಿ, ಈಗ ಎಷ್ಟಿರೋದು ರಿಕ್ವೆಸ್ಟ್, ಇಷ್ಟು ವರ್ಷ ಪಬ್ಲಿಕ್ ಟಿವಿಗೆ ಬಂದಿದ್ದೀನಿ, ಟಿವಿ ನೈನ್ಗೆ ಬಂದಿದ್ದೀನಿ, ಎಲ್ಲಾ ಚಾನಲ್ಗೂ ಬಂದಿದ್ದೀನಿ. ನಾನು ಒಂದೇ ಒಂದು ಕಾರ್ಯಕ್ರಮ ಮಾಡ್ತೀನಿ, ಎಲ್ಲರೂ ಬನ್ನಿ, ಎಲ್ಲರೂ ಒಂದು ವೇದಿಕೆ ಸೇರಿ ಈಗ ಬಿಟ್ಬಿಡೋಣ. ನೀವು ಒಬ್ರು ಅಂತಿದೀವಲ್ಲ ಸರ್, ನಾನು ಎಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಾವು ಮಾಧ್ಯಮದ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸರ್ ನಾನು ಕೇಳ್ತಾ ಇರೋದು ಎಲ್ಲರೂ, ಎಲ್ಲ ಚಾನಲ್ ನ ಹಿರಿಯರು ಬಂದು ಕುತ್ಕೋಬೇಕು ಅಂತ ಕೇಳ್ತಾ ಇದೀನಿ ಸರ್. ನಾನು ಇನ್ನೇನು ಕೇಳ್ತಾ ಇಲ್ಲ ಸರ್, ಸಿಂಪಲ್ ವಿಷಯ. ಇದ್ರಲ್ಲಿ ನಾನೇನು ಪ್ರೂವ್ ಮಾಡಕ್ ಹೋಗ್ತಿಲ್ಲ. ಆಕ್ಚುಲಿ ಇನ್ಫ್ಯಾಕ್ಟ್ ಇಲ್ಲಿ ಎಲ್ಲರಿಗೂ ಏನ್ ಕಾಣಿಸ್ತಿದೆ ಅಂದ್ರೆ, ನೀವು ಬರಲ್ಲ ಅಂತ ನಾನು ಪ್ರೂವ್ ಮಾಡಕ್ ಹೋಗ್ತಿದ್ದೀನಿ ಅಂತ ಇಲ್ಲ, ಬರ್ತಾರೆ ಅವ್ರು ಬರ್ಲಿ ಅಂತ ನಾನು ಕೇಳ್ತಾ ಇದ್ದೀನಿ. ನಾನೇನ್ ಹೇಳ್ತಿದ್ದೀನಿ, ನೀವೆಲ್ಲರೂ ನನಗೆ ಪರ್ಮಿಷನ್, ಈಗ ನಮಗ್ ಬನ್ನಿ ನಾವು ಕೊಡ್ತೀವಿ, ಕೇಳಿದ್ವಿ ಕೊಡ್ತೀವಿ ಅಂತಿದ್ದಾರೆ, ಎಲ್ರು ಬರ್ತೀವಿ ಅಂತ ನನಗೆ ಯಾರು ಹೇಳ್ತಾ ಇಲ್ಲ. ಸರ್ ನಾವು